ಆಪರೇಷನ್ ಮಾಡಿ ಏನು ಪ್ರಯೋಜನ ಇಲ್ಲ. ಅವರಿಬ್ಬರು ಸೇರಿದ್ರೆ 85 ಅದಾರ ನೋಡ್ರಿ. ಲೆಕ್ಕ ಪ್ರಕಾರ ಅಂದ್ರೆ 53 ಜನ ಹೋಗ್ಬೇಕು. ಸುಮ್ಮನೆ ಅಗಲಾಲದನ್ನ ಕೇಳಬೇಡ್ರಿ. ಶೆಟ್ಟರು ಕಾಂಗ್ರೆಸ್ ಬಿಟ್ಟಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ, ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ. ಸಂತೋಷ್ ಲಾಡ್ ಮತ್ತೆ ಬೆಂಕಿ ಆನ್ಸರ್. ಸಚಿವ ಸಂತೋಷ್ ಲಾಡ್ ಶೆಟ್ಟರ್ ಬಗ್ಗೆ ವ್ಯಂಗ್ಯವಾದ ಉತ್ತರ ಕೊಟ್ಟಿದ್ದಾರೆ. ಶೆಟ್ಟರನ್ನ ಉಳಿಸಿಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕಿತ್ತು? ಶೆಟ್ಟರು ಬಿಜೆಪಿಗೆ ಹೋಗಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿಗರ ಆಪರೇಷನ್ ಕಮಲದ ಆಟ ನಡೆಯಲ್ಲ. ಏನ್ ದಬ್ಬಾಕಿದ್ರು ಬಿಜೆಪಿಗರು ಕಾಂಗ್ರೆಸ್ ಸರ್ಕಾರವನ್ನ ಏನು ಮಾಡಕ್ಕಾಗಲ್ಲ ಅಂತೇಳಿ ಆನ್ಸರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆಸಿಕೊಂಡಿದ್ದೇ ತಡ ಬಿಜೆಪಿ ನಾಯಕರು ಕೋಡ್ ಬಂದವರಂತೆ ಆಡ್ತಿದ್ದಾರೆ. ಆಪರೇಷನ್ ಕಮಲ ಮಾಡ್ತೀವಿ, ನೋಡ್ತಾ ಇರಿ, ಸರ್ಕಾರವನ್ನ ಬೀಳಿಸ್ತೀವಿ ಅಂತೇಳಿ ಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆದ್ರೆ ಇದೆಲ್ಲ ಮಕ್ಕಳು ಗುಮ್ಮ ಬಂತು ಗುಮ್ಮ ಅಂತ ಹೆದರಿಸೋ ತಂತ್ರವೇ ವಿನಃ ಇದರಿಂದ ಏನೂ ಆಗಲ್ಲ. ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನ್ ಗೊತ್ತಾ? ಅದೇ ಹೇಳ್ತಿದ್ವಲ್ಲ, ಸರ್ಕಾರ 130 ತರಿದ್ವಿ ನಾವು. ಅವರಿಬ್ಬರು ಸೇರಿದ್ರೆ 85 ಅದಾರ ನೋಡ್ರಿ. ಲೆಕ್ಕ ಪ್ರಕಾರ ಅಂದ್ರೆ 53 ಜನ ಹೋಗ್ಬೇಕು. ಸುಮ್ಮನೆ ಅಗಲಾಲದನ್ನ ಕೇಳಬೇಡ್ರಿ. ಇದೇ ಬಿಜೆಪಿ ಅವರು ಆಪರೇಷನ್ ಕಮಲ ಚುನಾವಣೆ ಹತ್ರ ಬರ್ತದೆ. 10 ವರ್ಷ ಏನು ಮಾಡಿದಾರೆ ಅಂತ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಿಲ್ಲ. ಪ್ಲೀಸ್ ಪೋಸ್ ಅ ಕ್ವಶನ್ ವಿಚ್ ಇಸ್ ಸಮ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಎಲೆಕ್ಷನ್ಸ್. ಈ ಸರ್ಕಾರ ಬಂದಾಗಿದೆ, 136 ಸೀಟ್ ಇದಾವೆ. ಅವರಿಬ್ಬರು ಸೇರಿದ್ರೆ 85 ಇದಾರೆ. 53 ಬಿಳಿಸ್ಬೇಕು. ಅವರು 53 ಜನ ತಗೊಂಡು ಹೋಗ್ಬೇಕು. ಆ ಸಾಧ್ಯತೆ ಇದ್ರೆ ಅವ್ರು ಮಾತಾಡ್ಲಿ. ಸುಮ್ಮನೆ ಅಗಲಾಲಿ ಇದ್ರ ಬಗ್ಗೆ ಎಷ್ಟಂತ ಮಾತಾಡ್ಬೇಕು, ನಮಗೆ ಸಾಕಾಗ್ಬಿಟ್ಟರು. ಇನ್ನ ಜಗದೀಶ್ ಶೆಟ್ಟರ್ ಪಕ್ಷವನ್ನ ತೊರೆದಿರೋದು ನಮ್ಮ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ. ಬಿಜೆಪಿಗರಿಗೆ ಸಂತೋಷವಾಗಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ನನಗೂ ಸಂತೋಷವಾಗಿದೆ. ಶೆಟ್ಟರ್ ಅವರಿಗೆ ನಮ್ಮ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ನೀಡಿದ್ವಿ. ಆದ್ರೆ ಅವರು ಈ ರೀತಿ ಏಕಾಏಕಿ ಪಕ್ಷ ತೊರೆದಿದ್ದಾರೆ. ಶೆಟ್ಟರ್ ಅವರ ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ ಅವರೊಬ್ಬ ಅವಕಾಶವಾದಿಗಳು ಅನ್ಸುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿಜೆಪಿಗೆ ಹೋಗಿದ್ದು. ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಅವರು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ. ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ, ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ. ಅಲ್ಲ, ಬಿಟ್ಟು ಬರೋ ಕಲ್ಲಿಗೆ ಒಂದು ಹೇಳಿದ್ರು, ಈಗ ಹೋಗೋ ಕಲ್ಲಿಗೆ ಒಂದು ಹೇಳ್ತಾರೆ. ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ. ಇನ್ನ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ನಷ್ಟ ಉಂಟಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ಸಚಿವ ಸಂತೋಷ್ ಲಾಡ್ ತಮ್ಮದೇ ದಾಟಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ನಮ್ಮದು 2 ಬಾಗಿಲಿನ ಸಿಟಿ ಬಸ್ ಇದ್ದಂತೆ. ಯಾರು ಬೇಕಾದ್ರೂ ಹತ್ತಬಹುದು, ಯಾರು ಬೇಕಾದ್ರೂ ಇಳಿಯಬಹುದು. ನಮ್ಮ ಪಾರ್ಟಿಗೂ ಇನ್ನೂ ಅನೇಕ ಶಾಸಕರು ಸೇರ್ಪಡೆಯಾಗಲಿದ್ದಾರೆ. ಆ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಮಗೇನ್ ನಷ್ಟ ಇಲ್ರಿ. ಕಾಂಗ್ರೆಸ್ ಪಾರ್ಟಿ ನಮ್ದು ಬಾಕ್ಲದ ಪಾರ್ಟಿ. ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರೆಲ್ಲ ಹತ್ಬೋದು, ಯಾರನ್ನೆಲ್ಲ ಹೋಗ್ಬೋದು. ನಮಗೇನು ತೊಂದರೆ ಇಲ್ಲ. ನಮಗಿರ್ತಕ್ಕಂಥ ಕೋಟ್ಯಾಂತರ ಜನ ಕಾರ್ಯಕರ್ತರು ಇದ್ದಾರೆ, ನಮ್ಗೆ ವೋಟರ್ಸ್ ಇದ್ದಾರೆ. ಯಾರು ಬೇಕಾದ ಬಸ್ ಹತ್ಬೋದು, ಹೇಳ್ಕೊಂಡು ಹೋಗ್ಬೋದು. ನಮಗೇನು ತೊಂದರೆ ಇಲ್ಲ. ಇನ್ನ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರನ್ನ ಉಳಿಸಿಕೊಳ್ಳೋ ಕೆಲಸ ಮಾಡಿಲ್ಲ ಅನ್ನೋ ಸವದಿ ಹೇಳಿಕೆಗೆ ಅವರು ಕಾಂಗ್ರೆಸ್ ನಲ್ಲಿ ಉಳಿಸಿಕೊಳ್ಳುವಂತದ್ದು ಏನಿದೆ ಹೇಳಿ? ಅವರಿಗೆ ನಮ್ಮ ಪಕ್ಷ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದೆ. ಅವರಿಗೆ MLC ಮಾಡಿದ್ದೀವಿ. ಉಳಿಸಿಕೊಳ್ಳಬೇಕು ಅಂದ್ರೆ ಯಾವ ರೀತಿ ಉಳಿಸಿಕೊಳ್ಳಬೇಕು ನಮಗೆ ಗೊತ್ತಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಹೋಗ್ತಾರಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ಅವ್ರನ್ನೇ ಕೇಳಬೇಕು. ಉಳಿಸ್ಕೊಳ್ಳೋಂಥದ್ದು ಏನಿದೆ ಹೇಳಿ? ಇಲ್ಲಿ ಉಳಿಸ್ಕೊಳ್ಳೋಂಥದ್ದು ಏನಿದೆ? ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ. ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ಸೋತ ನಂತರ ಕೂಡ ಅವರಿಗೆ MLC ಮಾಡಿದ್ದೀವಿ. ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ತಾರೆ. ಹೀಗೆ ಸಚಿವ ಸಂತೋಷ್ ಲಾಡ್ ತಮ್ಮದೇ ದಾಟಿಯಲ್ಲಿ ಶೆಟ್ಟರ್ ಪಕ್ಷ ಬಿಟ್ಟಿದ್ದು ಬಿಜೆಪಿ ಆಪರೇಷನ್ ಕಮಲದ ಆಟ ಎಲ್ಲದಕ್ಕೂ ಬೆಂಕಿ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ಆನ್ಸರ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.